ಅಂಕಲ್ ಎಲ್ಲಿದ್ದಾರೆ ಅಂತ ಬುಕ್ಕಲ್ಲಿ ಬರ್ದಿಟ್ರೆ ಆಗ ಅತ್ತೆ ಬೆಳಗ್ಗೆ ಆನ್ಸರ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ರಘು ಅಂಕಲ್ ಎಲ್ಲಿದ್ದಾರೆ ಅಂತ. ಅಂತ ಕುಣಿತಾರೆ. ನಂಗೂ ತುಂಬಾ ನಿದ್ದೆ ಬರ್ತದೆ. ನಾನು ಅತ್ತೆ ಜೊತೆ ಮಲ್ಕೊಂಡ್ಬಿಡ್ತೀನಿ. ಸಾಕ್ಷಿ ಹುಚ್ಚಾಟದಿಂದಾಗಿ ರಾತ್ರಿಯೆಲ್ಲ ನಿದ್ದೆ ಕಟ್ಟು ಜಾಗರಣೆ ಮಾಡಿದ್ದಾಯ್ತು. ವಾಸಂತಿ ಕಾಫಿ ರೆಡಿಯೇನೆ? ಒಂದು 5 ನಿಮಿಷ ರೀ, ಡಿಕಾಕ್ಷನ್ ಇಳಿಬೇಕು. ಕಣ್ಣು ಬಿಡ್ತಾ ಇದ್ದಾಗ ಕಾಫಿ ಬಾಯಿಗೆ ಬೀಳಿಲ್ಲ ಅಂದ್ರೆ ಇಡೀ ದಿನ ಮೂಡ್ ಔಟ್ ಆಗ್ಬಿಡುತ್ತೆ. ಎದ್ದಿದ್ದಲ್ಲ ಮಾಡಕ್ಕೇನಾ? ಬೆಳಿಗ್ಗೆ ಬೈದೆ ಹೋದ್ರೆ ಆಗೋದೇ ಅಲ್ವಾ ನಿಮ್ಗೆ? ನಾವು ನಿಮ್ ಹಾಗೆ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದೀವಿ. ಅದನ್ನ ಯಾಕೆ ಯೋಚನೆ ಮಾಡಲ್ಲ ನೀವು? ನೀವು ಬಂದು ನಮ್ಮ ಮೇಲೆ ಕೂಗಾಡ್ತೀರಾ, ನಾವು ಯಾರ ಮೇಲೆ ಕೂಗಾಡೋದು? ಒಂದ್ ಕೆಲಸ ಮಾಡ್ರಿ, ನಿಮ್ಗೆ ಅಷ್ಟೇ ಅರ್ಜೆಂಟ್ ಇದ್ರೆ ಇನ್ಮೇಲೆ ಬೆಳಿಗ್ಗೆ ಹೊತ್ತು ನಿಮ್ ಕಾಫಿ ನೀವೇ ಮಾಡ್ಕೊಡ್ಬಿಡಿ, ಆಯ್ತಾ? ಆಯ್ತು, ಹಾಗೇ ಮಾಡ್ಕೋತೀನಿ. ನಿನ್ ಬೆಡ್ರೂಮ್ ಒಂದು ಬೆಡ್ ಕಾಫಿನೂ ಕೊಟ್ಬಿಡ್ತೀನಿ ನಾನು. ಸಿಂಧು, ಡಿಕಾಕ್ಷನ್ ಎಲ್ಲ ಚೆಲ್ಬಿಟ್ಟಿಯಲ್ಲಮ್ಮ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ನಿನ್ಗೂ ತಲೆ ಕೆಟ್ಟು ಹೋಗಿದ್ಯಾ? ಭಾವ ಬೇರೆ ಕುತ್ತಿಗೆ ಮೇಲೆ ಕೂತಿದ್ದಾರೆ, ಈಗ ಏನ್ ಮಾಡೋದು? ಕಾಫಿ ಕುಡ್ದ ಹಾಗೆ ನಾನು. ಸಾರಿ ಅಕ್ಕ, ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ. ಬೇರೆ ಏನೋ ಯೋಚನೆ ಮಾಡ್ತಿದ್ಯಾ? ಏನದು? ಅಕ್ಕ, ನಿನ್ನೆ ರಾತ್ರಿ ಸಾಕ್ಷಿ ಕೈಯಲ್ಲಿ ಕಮಲ್ ಹಾಕಿರೋ ಉಂಗ್ರ ಮತ್ತೆ ಬಳೆ ಕಾಣಿಸ್ತಿರ್ಲಿಲ್ಲ, ಗಮನಿಸಿದ್ರಾ? ಅಯ್ಯೋ, ನಮ್ಮ ಬಾಸ್ ಕಮ್ ಬೀಗರು ಮಗ ಹಾಕಿದ ಎಂಗೇಜ್ಮೆಂಟ್ ರಿಂಗು ಕಾಣಿಸಲ್ವಾ? ಚಲೋಯ್ತದು. ಯಾಕ್ರಿ ಒಳ್ಳೆ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಆಡ್ತಾ ಇದ್ದೀರಾ. ಮಲಗಬೇಕಾದ್ರೆ ಸಾಕ್ಷಿ ಎಲ್ಲಾದ್ರೂ ಜೋಪಾನವಾಗಿ ಎತ್ತಿಟ್ಟಿರ್ತಾಳೆ. ನಾನು ಹೋಗಿ ವಿಚಾರಿಸ್ತೀನಿ. ಸ್ವಲ್ಪ ಏನ್ ಮಾಡ್ತಿದ್ರಿ ಎಲ್ಲ? ಎಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಒಂದ್ ಲೋಟ ಕಾಫಿ ತಂದ್ಕೊಡಕ್ಕೂ ಆಗಲ್ವಾ? ಕೂಗಾಡಕ್ಕೆ ಇವರೊಬ್ರು ಕಮ್ಮಿ ಆಗಿದ್ರು. ಕ್ಷಮಿಸಿಮ್ಮ, ನೀವು ಕೂಗಿದ್ ಕೇಳಿಸ್ಲಿಲ್ಲ. ಜೊತೆಗೆ ಡಿಕಾಕ್ಷನ್ ಬೇರೆ ಚೆಲ್ ಹೋಯ್ತು. ಒಂದು 5 ನಿಮಿಷ ಮಾಡ್ಕೊಟ್ಬಿಡ್ತೀವಿ. ನಮ್ಗಿಲ್ಲಿ ನಮ್ ಯೋಚನೆ, ನಿಮಗ್ ಬೆಳಗ್ಗೆದ್ದು ಏನ್ ತಿನ್ನೋದು ಏನ್ ಕುಡಿಯೋದು ಅದೇ ಚಿಂತೆ. ಯೋಚನೆನಾ? ಏನ್ರಿ ಅದು? ಮತ್ತೆ ಭೂತ ಗೀತ ಏನಾರು ಕಾಣಿಸ್ಕೊಂತ ಹೇಗೆ? ಅಯ್ಯೋ ಅತ್ತೆ, ನಮ್ಮ ಬಾಸ್ ಮಗ ನಮ್ಮ ಸಾಕ್ಷಿ ಬೆಳಗ್ಗೆ ಎಂಗೇಜ್ಮೆಂಟ್ ರಿಂಗ್ ಹಾಕಿರ್ಲಿಲ್ವಾ, ಅದು ಕಾಣಿಸ್ತಾ ಇಲ್ವಂತೆ. ಇನ್ನೊಂದ್ಸಲಿ ನಮ್ಮ ಬಾಸ್ ಮನೆಗೆ ಬಂದ ಅದು ಎಲ್ಲಿ ಅಂತ ಕೇಳಿದ್ರು ಏನ್ ಹೇಳೋದು? ಅಯ್ಯೋ ದೇವ್ರಿ, ಆ ರಿಂಗ್ ಎಲ್ಲಿಟ್ಟಿದ್ದಾಳಂತೆ ಸಾಕ್ಷಿ? ಈಗಲೇ ಹೋಗಿ ಕೇಳ್ತೀನಿ ತಡಿ ಅವಳು. ಒಂದು ನಿಮಿಷ ಅಮ್ಮ ರೀ, ನಾನು ಹೇಳ್ತಾ ಇದ್ದೀನಲ್ವಾ, ಅವಳು ಅದನ್ನೆಲ್ಲ ಎಲ್ಲಾದ್ರೂ ಜೋಪಾನವಾಗಿ ಎತ್ತಿಟ್ಟಿರ್ತಾಳೆ ಅಷ್ಟೇ.
ಇಷ್ಟೊತ್ತಿಗೆ ಮಲಗಿರ್ತಾಳೆ ಪಾಪ ಯಾಕೆ ಅವಳನ್ನ ಡಿಸ್ಟರ್ಬ್ ಮಾಡೋದು. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಹಾಲು ಕೊಡ್ತೀನಿ, ಹಾಲು ಕೊಡೋ ನೆಪದಲ್ಲಿ ಹೋಗಿ ಆರಾಮಾಗಿ ವಿಚಾರಿಸಿ ಅವಳು ಎಲ್ಲಿಟ್ಟಿದ್ದಾಳೆ ಅಂತ. ಕೊಡು ಕೊಡು, ಹಾಲು ಕೊಡು, ಅವಳನ್ನೆಲ್ಲ ವಿಚಾರಿಸ್ತೀನಿ. ನನಗೆ ಹಾಲು ಕುಡಿಸೋದು ಗೊತ್ತಿದೆ, ಸತ್ಯನ ಬಾಯಿ ಬಿಡಿಸೋದು ಗೊತ್ತಿದೆ. ಒಂದು 5 ನಿಮಿಷ ಸಮಾಧಾನವಾಗಿ ಕೂತ್ಕೊಳ್ಳಿ, ಡಿಕಾಕ್ಷನ್ ಆದ ತಕ್ಷಣ ಕಾಫಿ ತಂದು ಕೊಡ್ತೀನಿ, ಆಯ್ತಾ? ಬೆಳಿಗ್ಗೆ ಕಾಫಿ ಕಾಯೋದು ಅಂದ್ರೆ ಮುಗೀತು. 100% ಇವತ್ತು ದಿನ ಎಲ್ಲ ಕಾಯೋದೆ, ಲೈಫ್ ಎಲ್ಲ ಕಾಯೋದೇ ಆಗೋಯ್ತು. ಎದ್ದಿದ್ದು ಗಳಿಗೆನೇ ಸರಿ. ಸಾಕ್ಷತೆ ಎದ್ದೇಳಿ ಅತ್ತೆ, ಎದ್ದೇಳಿ ಸಾಕ್ಷತೆ ಎದ್ದೇಳಿ. ನಾನು ಬರ್ದಿರೋದು ನೋಡಿ, ರಘು ಅಂಕಲ್ ಎಲ್ಲಿದ್ದಾರಂತ ಹೇಳಿ ಸಾಕ್ಷತೆ. ಎದ್ದೇಳಿ ಸಾಕ್ಷತೆ ಎದ್ದೇಳಿ. ಸಾಕ್ಷಿ, ಏ ಸಾಕ್ಷಿ, ಅಯ್ಯಯ್ಯೋ ಪಿಜ್ಜಾಜಿ ಬಂದೇ ಬಿಟ್ಟರಪ್ಪ, ಏನ್ ಮಾಡುದು? ಏ ಸಾಕ್ಷಿ, 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 ಏ ಸಾಕ್ಷಿ, ಕುಂಭಕರ್ಣನ್ ಥರ ನಿದ್ದೆ ಮಾಡಿದ್ದು ಸಾಕು, ಎದ್ದೇಳು. ರಾತ್ರಿ ಎಲ್ಲ ಭೂತ ಪ್ರೇತ ಅಂತ ಹೇಳಿ ನಮಗೆ ನಿದ್ದೆಗೆಡಿಸಿ ತಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನಾನು ದಾಸಿ ಥರ ಇವಳಿಗೆ ಹಾಲು ತಗೊಂಡ್ಬಂದು ಇವಳು ಮೂತಿ ಹತ್ರ ಹಿಡಿಬೇಕು. ಸಿಂಧು ಹೇಳಿದ್ದು ನಿಜ. ಇವಳ ಕೈಯಲ್ಲಿ ನಿಶ್ಚಿತಾರ್ಥ ಬಳೆನೂ ಇಲ್ಲ, ಉಂಗುರನೂ ಇಲ್ಲ. ಪಿಜ್ಜಾಜಿ ಬಳೆ ಉಂಗುರ ಎಲ್ಲ ಅಲ್ಲೇ ಇದೆಯಲ್ಲ. ಏ ಸಾಕ್ಷಿ, ಬೀಗರು ಕೊಟ್ಟು ಉಂಗುರ ಇಲ್ಲೇ? ನಿನ್ನೆ ಕೇಳ್ತಾ ಇರೋದು, ಎಚ್ಚರ ಮಾಡ್ಕೊಳ್ಳಿ. ಅಯ್ಯೋ ಅಲ್ಲಿ ಮೂಲೆಯಲ್ಲಿ ಇದೆ ಅಂತ ಹೇಳ್ತಾ ಇದೀನಲ್ಲ, ನಿಮ್ಗೇನು ಕಿವಿ ಕಿವುಡಾ? ಸಾಕ್ಷಿ, ಸಾಕ್ಷಿ, ಏ ಸಾಕ್ಷಿ, ಜಪ್ಪೈ ಅಂದ್ರೂ ಇವಳು ಹೇಳಲ್ಲ. ಇವಳನ್ನ ಎಬ್ಸೋದಕ್ಕೋಸ್ಕರ ಕೊಂಬು ನಗಾರೆ ತಗೊಂಡು ಬಂದು ಇವಳು ಕಿವಿಯಲ್ಲಿ ಊದಬೇಕು. ಏನ್ ಮಾಡ್ಲಿ? ಕಿರಿಚಿ ಕಿರಿಚಿ ಇವಳು ಸಲುವಾಗಿ ನನ್ನ ಗಂಟ್ಲೆಲ್ಲ ನೋವಾಗ್ಬಿಡ್ತು. ಏನ್ ಮಾಡ್ಲಿ? ಅನ್ಯಾಯವಾಗಿ ಹಾಲು ಆರೋಗ್ಯ ತಣ್ಣಗಾಗ್ಬಿಡುತ್ತೆ. ಏನ್ ಮಾಡ್ಲಿ? ನಾನೇ ಕೊಡ್ತೀನಿ.
ಇಲ್ವಲ್ಲ, ಇವಳು ಎಬ್ಸೋಗೋಸ್ಕರ ಏನ್ ಮಾಡ್ಲಿ? ನಿಮ್ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಇರಿ, ನಾನು ತಂದ್ಕೊಡ್ತೀನಿ. ಪಿಜ್ಜಾ ಅಜ್ಜಿ ತಗೋ. ಅಯ್ಯೋ, ತಗೊಳ್ಳಿ ಅಂದ್ರೆ ಅಲ್ಲಿ ಹೋದ್ರಲ್ಲ. ತಗೊಳ್ಳಿ ಪಿಜ್ಜಾ ಅಜ್ಜಿ. ಅಯ್ಯೋ, ದೂರ ಬರೋದು ಬಿದ್ದೋಯ್ತಲ್ಲಪ್ಪ. ಬೇಗ ತಗೋಬೇಕು ಅಂತ ಗೊತ್ತಾಗಲ್ಲ ಪಿಜ್ಜಾ ಅಜ್ಜಿ. ಏನೋ ಸೌಂಡ್ ಆಯ್ತಲ್ಲ, ಮಂಚದ ಕೆಳಗೆ ಏನಾರು ಹೋಯ್ತಾ? ಅಯ್ಯಯ್ಯೋ, ಅತ್ತಕ್ಕೆ ಬಂದ ಚುಟ್ಟಿ ಪಿಜ್ಜಾ ಚಿಕ್ಬಿಡ್ತಲ್ಲಪ್ಪ. ಇದೇನಿದು? ರಗ್ಗು, ಆಕಳ, ಎಲ್ಲಿ ಇದರ? ಅಯ್ಯೋ ಪಿಜ್ಜಾ ಅಜ್ಜಿ, ಅದು ನೋಡ್ಬೇಡಿ, ಅದು ನಂದು. ಪ್ಲೀಸ್ ಕೊಟ್ಬಿಡಿ ಪಿಜ್ಜಾ ಅಜ್ಜಿ. ಪ್ಲೀಸ್ ಪ್ಲೀಸ್ ಕೊಟ್ಬಿಡಿ ಪಿಜ್ಜಾ ಅಜ್ಜಿ, ಪ್ಲೀಸ್. ರಗ್ಗು, ಆಕಳ, ಎಲಿ ಇದಾರ? ಏನ್ ಹಿಂಗಂದ್ರೆ? ಆಕಳ, ಆಕಳ ಅಂದ್ರೆ ಹಸು, ಎಲಿ ಅಂದ್ರೆ ಇಲಿ. ರಘು, ಆಕಳ, ಎಲಿ ಇದರ? ಗೊತ್ತಾಯ್ತು. ರಗ್ಗು ಅಂದ್ರೆ ರಘು. ಅಜ್ಜಿ ಪ್ಲೀಸ್ ಅದನ್ನ ನಮ್ಗೆ ಕೊಟ್ಬಿಡಿ ಪ್ಲೀಸ್. ರಘು, ಅಂಕಲ್ ಎಲ್ಲಿ ಇದ್ದಾರೆ? ಓ, ಎಲ್ಲಿ ಇದ್ದಾರೆ? ರಘು ಅಂಕಲ್ ಎಲ್ಲಿ ಇದ್ದಾರೆ? ಯಾರೋ ಇದನ್ನ ಬರೆದಿದ್ದಾರೆ ಅಂದ್ರೆ ಈ ಹಾಳಾದ ರಘು ಇನ್ನೂ ಆ ಸಾಕ್ಷಿ ಬೆನ್ನು ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಮದುವೆನೂ ಗೊತ್ತಾಗಿ ನಿಶ್ಚಿತಾರ್ಥನೂ ಆಗಿರ್ಬೇಕಾದ್ರೆ ಏನಿದು ಹುಚ್ಚಾಟ? ನರರಿ ನರರಿ, ಎಲ್ಲ ಹಾಳಾಗೋಯ್ತು ಕಣೋ, ಎಲ್ಲ ಹಾಳಾಗೋಯ್ತು. ನರರಿ ನರರಿ ನರರಿ, ಏನಾಯ್ತು? ಏನಕ್ಕೆ ಕೂಗ್ತಿದ್ದೀರಾ? ಅಯ್ಯೋ ಅತ್ತೆ, ನಿಮ್ಗಂತ ಬದ್ದ ಚೀಟಿನ ಪಿಜ್ಜಾ ಅಜ್ಜಿ ಎತ್ಕೊಂಡೋಗ್ಬಿಟ್ರು. ನನ್ನ ಸ್ಟೆಪ್ಸ್ ಇಡು ನೀನು ಹೇಳಲೇ ಇಲ್ಲ.
ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾಹಿನಿಕಂ. ಕಾಫಿ ಮಾಡಕ್ ಇಷ್ಟೊತ್ತು ಬೇಕಾ? ಏನು ಮಾಡ್ತಾ ಇದ್ರೆ ಒಳಗಡೆ ವಾಸಂತಿ? ಯಾಕೋ ನರಹರಿ ಬೆಳಗ್ಗೆನೆ ಹಿಕ್ಕುಕ್ಕೋತಾ ಇದೀಯಾ? ನೋಡಮ್ಮ, ಒಂದು ಕಾಫಿಗೆ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಇವತ್ತು ಎಳ್ಳೇಬಾರ್ದು ಅಂದ್ಕೊಂಡಿದ್ದೆ, ಹಾಳಾದ ನಿದ್ದೆ ಬರಲಿಲ್ಲ. ಹೊಳ್ಳಿ ಯಾಕೆ ಮೈಕೈ ನೋವು ಮಾಡ್ಕೊಡೋದು ಅಂತ ಎದ್ದು ಬಂದು ಕೂತ್ರೆ ಒಂದು ಲೋಟ ಕಾಫಿ ಬಾಯಿಗೆ ಬಿಡೋದಿಲ್ಲ. ಇಲ್ಲಿ ಸಮುದ್ರ ಕಡ್ದಿದ್ರೆ ಎಷ್ಟೊತ್ತಿಗೆ ಅಮೃತನೇ ಬಂದಿರೋದು. ವಾಸಂತಿ, ಕಾಫಿ ಆಯ್ತಾ? ಇಲ್ಲ, ಎದ್ದು ಹೋಟ್ಲಿಗೆ ಹೋಗ್ಲಾ ನಾನು? ಅಯ್ಯೋ ಅಯ್ಯೋ ಅಯ್ಯೋ, ಅದೆಷ್ಟು ಅಸಹನೆ ರೀ ನಿಮಗೆ. ಕಾಫಿ ಅಂದರೆ ಅಮೃತ ಅಲ್ಲ, ವಿಷ ಮತ್ತು ಅಮೃತ ಎರಡೂ ಸೇರ್ಕೊಂಡಿರೋದೇ ಕಾಫಿ. ಅದು ಹೇಗೆ ವಿಷ ಆಗುತ್ತೆ ರೀ? ಸಮುದ್ರ ಕಡ್ದಾಗ ಎರಡು ಬಂದಿದ್ದು, ಒಂದು ಕಾರ್ಕೋಟಕ ವಿಷ, ಇನ್ನೊಂದು ಅಮೃತ ಅಂದರೆ ಪಿಯೂಷ. ಕಾರ್ಕೋಟದ ಮೊದಲನೇ ಅಕ್ಷರ ಕ, ಪಿಯೂಷದ ಮೊದಲನೇ ಅಕ್ಷರ ಪಿ, ಎರಡೂ ಸೇರ್ಕೊಂಡಾಗಿರೋದೇ ಈ ಕಾಫಿ. ಎಷ್ಟು ಚೆನ್ನಾಗಿ ಹೇಳಿದೆ ವಾಸಂತಿ. ಯಾವುದು ಮಿತಿಲಲ್ಲಿದ್ದರೆ ಅಮೃತ ಆಗಿರುತ್ತೆ, ಇಲ್ಲದೆ ಹೋದರೆ ವಿಷ ಆಗುತ್ತೆ. ತಗೊಳ್ಳಿ ನಿಮ್ಮ ಕಾಫಿ. ನರಹರಿ ಎಲ್ಲ ಸರ್ವನಾಶ ಆಗೋಯ್ತು ಕಣೋ. ಸರ್ವನಾಶ ಆಗೋಯ್ತು. ಮಾಡಿದ ಕಾಫಿ ನನ್ನ ಟೈಮು ಎಲ್ಲ ಸರ್ವನಾಶ ಆಗೋಯ್ತು. ಏನು ಮಾಡಿದೆ ಅತ್ತೆ ನೀವು? ಇವಾಗ ಕಾಫಿ ಎಲ್ಲ ಚೆಲ್ಬಿಟ್ರಲ್ಲ. ಈ ಕಾಫಿ ಬಾಯಿಗೆ ಹುಯ್ಕೊಳ್ಳೋಕೆ ನಾನು ಬೆಳಗ್ಗೆಯಿಂದ ಜಾತಕ ಪಕ್ಷಿ ಥರ ಕಾಯ್ತಾ ಕೂತ್ಕೊಂಡಿದ್ದೀನಿ. ನಿನ್ ಕಾಫಿ ಮನೆ ಹಾಳಾಗಿ ಹೋಯ್ತು. ನಾನು ಹೇಳೋ ವಿಷಯ ಕೇಳಿದ್ರಿ ನೀನ್ ಕಾಫಿ ಎಲ್ಲ ವಿಷ ಕುಡಿತೀಯ. ಬಾಗಿ, ಏನೇ ಇದು ಬೆಳಗ್ಗೆ ನಿನ್ ಬಾಯಿ ನಿಂತ ಅನಿಷ್ಟ? ನಾನಲ್ಲ ಅದಕ್ಕೆ ಅನಿಷ್ಟ, ಯಾರೋ ಅನಿಷ್ಟದವರು ಈ ಮನೇಲಿ ಪಿತೂರಿ ಮಾಡ್ತಾ ಇದ್ದಾರೆ. ಬಾಸ್ ಮಗನ ಜೊತೆಲಿ ಸಾಕ್ಷಿ ಮದುವೆ ಮಾಡಬೇಕು ಅಂತ ನಾವು ಮಾಡಿದ್ರೆ ಯಾರೋ ಕಿರಾತಕರು ಸಾಕ್ಷಿನ ರಘುನ ಒಂದ್ ಮಾಡಬೇಕು ಅಂತ ಹೇಳಿ ಪಿತೂರಿ ಮಾಡ್ತಾ ಇದ್ದಾರೆ. ಹುಚ್ಚುಚ್ಚಾಗ ಏನೇನೋ ಮಾತಾಡ್ಬಿಡಿಯತ್ತೆ. ಅಂಥವ್ರು ಯಾರಿದ್ದಾರೆ ಈ ಮನೆಯಲ್ಲಿ? ಹುಚ್ಚುಚ್ಚಾಗಿ ಮಾತಾಡ್ತಾ ಇಲ್ಲ ಸುಹಾಸ. ಇದನ್ನು ಓದಿದ್ರೆ ನಿನಗೆ ಹುಚ್ಚಿಡಿಯತ್ತೆ. ನನ್ನ ಹತ್ರ ಸಾಕ್ಷಿ ಇದೆ. ನರಹರಿ, ಇದನ್ನು ಓದು.